ಹೌದಾ? ಹಾಗಾದ್ರೆ ಇದು ಗ್ಯಾರಂಟಿ ಬೂತು ಚೇಷ್ಟೆನೆ. ಶಶಾಂಕ್, ಚಿಟ್ಟು ಎದುರಿಗೆ ಬಾಯಿಗೆ ಬಂದಾಗ ಮಾತಾಡಬೇಡ. ನಿಂದ್ಯಾಕೋ ಅತ್ಯಾಗೋಯ್ತು. ಭೂತ ಭೂತ ಅಂತೇಳಿ ಮನೆಯವ್ರನ್ನೆಲ್ಲ ಹೆದರಿಸ್ಬೇಡ. ಆ ಭೂತ ಯಾವತ್ತೂ ಹೆದರ್ಕೊಂಡು ಓಡೋಗಿದೆ. ಅಯ್ಯೋ ಇಲ್ಲ ಅಕ್ಕ, ಬೆಳಗ್ಗೆ ತಾನೇ ಆ ಭೂತ ಹಿಂದಿಂದ ನನ್ನ ಶರ್ಟ್ ಹಿಡ್ಕೊಂಡಿತ್ತು. ಅಯ್ಯೋ, ಅವಾಗಲೇ ಹೇಳಿದ್ನಲ್ಲ ನೀ ಬಿಡೋಬಾರ್ದು ಅಂತ ಇಟ್ಕೊಂಡೆ ಅಂತ. ಅದಕ್ಕೂ ಪುಟ್ಲೋಕ್ರ ಚಾಡಿ ಆಡ್ಬೇಕಾ? ಶಶಾಂಕ್, ಸುಮ್ಮನೆ ಏನೇನೋ ಹೇಳಬೇಡ. ಇದು ನಿಜನೋ ಭ್ರಮೆನೋ? ನಿಜ ಅಕ್ಕ. ನಿನ್ನ ಬುಕ್ ತೊಗೊಂಡು ಹೋಗು ಅಂತ ಈಚೆ ಹೋದಲ್ಲ, ಆವಾಗ ಆ ಭೂತ ಬಾಗ್ಲ ಹತ್ರ ನಿಂತ್ಕೊಂಡು ನನ್ನ ಶರ್ಟ್ ಹಿಡ್ಕೊಂಡ್ಬಿಟ್ಟಿತ್ತು. ಇದು ನಿಜಾನೇ ಆಗಿದ್ರೆ ಈ ಜಾಡಿ ವಿಷಯದಲ್ಲೂ ಏನೋ ಗೋಲ್ಮಾಲ್ ನಡೆದಿದೆ. ಇನ್ಮೇಲೆ ಆ ಭೂತ ಈ ಮನೆಯಲ್ಲಿರಬಾರ್ದು. ಅದನ್ನು ಓಡಿಸೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಮಂತ್ರವಾದಿ ಅತ್ತೆ ನನ್ನ ಭೂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಮನೆ ಬಿಟ್ಟು ಓಡಿಸ್ತಾಳಂತೆ. ಅಯ್ಯೋ ಗಣೇಶ, ನಾನೇನಪ್ಪ ಮಾಡೋದೀಗ? ಈ ಜಾಡಿ ನಾನೇ ಹೊಡೆದಾಕಿದ್ದೆ. ಯಾರು ಚೂಡ್ಸಿದ್ದು? ಚೂರಾಗಿರೋದನ್ನ ಹೆಂಗ್ ತುಡ್ಸಕ್ ಸಾಧ್ಯ? ಇದು ಒಂಥರ ಮ್ಯಾಜಿಕ್ ಕಾಣಿಸ್ತಿದೆಯಲ್ಲ. ಯಾರದು? ಅತ್ತೆ, ನಾನತ್ತೆ ಭಾಮಿನಿ, ನಿಮ್ಮ ಚಿಕ್ಸಸೆ ಅತ್ತೆ. ಅತ್ತೆ, ನನಗೆ ಆಗಾಗ ಬಂದು ನಿಮ್ಮ ಉಪಚಾರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದ್ರೆ ಏನು ಮಾಡಲಿ, ಎಲ್ಲರೂ ಸೇರ್ಕೊಂಡು ನನ್ನನ್ನು ಮಾಡಿ ಮೇಲೆ ರೂಮಲ್ಲಿ ಹಾಕಿದ್ದಾರೆ. ಹತ್ತಿ ಇಳಿದು ಬರೋಕ್ಕೆ ನನಗೆ ಮಂಡಿ ನೋವತ್ತೆ. ಅಮ್ಮ, ಏನು ನಾಟಕ ನಡೀತಾ ಇದೆ ಇಲ್ಲಿ? ನಿನ್ನ ಚಿಕ್ಕಮ್ಮ ಆ ಮುದುಕಿ ಮುಂದೆ ನಮ್ಮನ್ನು ದೂರ್ತಿದ್ದಾಳೆ ಕಣೆ. ನೀವಿಬ್ರು ಯಾಕೆ ಇಲ್ಲಿ ಬಂದಿದ್ದೀರಾ? ಆ ಮುದುಕಿ ಆರ್ಡ್ರ್ ಮಾಡಿ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಈ ಅಜ್ಜಿಗೆ ಎಲ್ಲರೂ ಮುತ್ಕಿ ಮುತ್ಕಿ ಅಂತಾರೆ. ಇವರೆಲ್ಲ ಕೆಟ್ಟವರು. ಆ ಅಮ್ಮ ಒಬ್ಬರೇ ಒಳ್ಳೆಯವರು. ಅತ್ತೆ, ಹೊಸ ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೇ? ಏನಂದೆ? ಈ ಮನೆಯಲ್ಲಿ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಇಲ್ಲ, ಏನೂ ಇಲ್ಲ. ಚಿಕ್ಕಮ್ಮ, ನಾಟಕ ಸಾಕು ಮಾಡಿ ಕೇಳೋದಕ್ಕೆ ಇರಿಟೇಷನ್ ಆಗ್ತಿದೆ. ಅಜ್ಜಿ, ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದು? ಅದು ಹೊಸ ಮನೆಗೆ ಬಂದಿದ್ದೀವಲ್ಲ, ಒಂದು ಮನೆ ದೇವ್ರ ಪೂಜೆ ಆಗಬೇಕು ಅಂತ. ಅಷ್ಟೇನಾ ಅತ್ತೆ? ಅಯ್ಯೋ, ನನ್ನ ಮನಸ್ಸಲ್ಲಿರೋದನ್ನ ನೀವೇ ಹೇಳ್ಬಿಟ್ರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನಾನೆಲ್ಲ ಜವಾಬ್ದಾರಿ ತಗೊಳ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ. ಓ, ಪೂಜೆ ಮಾಡ್ತೀರಾ? ನಮ್ಮ ಅಜ್ಜಿನೂ ಹೀಗೆ ತುಂಬಾ ಪೂಜೆ ಮಾಡಿಸ್ತಿದ್ರು. ಏ ಬಾಮಿನಿ, ಎಲ್ಲ ವಿಷಯಕ್ಕೂ ನೀನು ಯಾಕೆ ಮೂಗು ತೋರಿಸ್ತೀಯಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.